ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯ ರಾಜಕೀಯದಲ್ಲಿ ನಡೆದಿರ್ತಕ್ಕಂಥ ವ್ಯವಸ್ಥೆ ನೀವು ನೋಡ್ತಾ ಇದ್ದೀರಿ. 2023 ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿ ಕರ್ನಾಟಕದಲ್ಲಿ ಭರ್ಜರಿ ಗೆಲುವು ಸಾಧಿಸಿದಂಥ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ H.K. ಪಾಟೀಲರು ಕೂಡ ಅಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಪ್ರವಾಸೋದ್ಯಮ ಸಚಿವರಾಗಿದ್ದರು. D.K. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದರು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಅದಾದ ಮೇಲೆ D.K. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದರು. ಅವರ ಜೊತೆಗೆ 13 ಜನ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂತ ಕೇಳಿದರೆ, ಎರಡನೇ ಲಿಸ್ಟ್ನಲ್ಲಿ ಯಾರು ಮಂತ್ರಿ ಆಗ್ತಾರೆ? ಈಗಿದ್ದವರು ಆಗ್ತಾರಾ ಅಥವಾ ಹೊಸಬರಿಗೆ ಅವಕಾಶ ಕೊಡ್ತಾರಾ? ಇದು ರಾಜ್ಯದಲ್ಲಿ ಬಹುತೇಕ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಚರ್ಚೆ. ಜೊತೆಗೆ ಆಯಾ ಶಾಸಕರ ಹಿಂಬಾಲಕರು, ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವರ ಸಚಿವ ಸಂಪುಟದಲ್ಲಿರುವಂಥ ಸಚಿವರು ತಾವು ಸಚಿವರಾಗಿ ಮುಂದುವರಿಬೇಕು ಅಂತ ಅವ್ರು ಫೈಟ್ ಮಾಡಿದರೆ, ಹೊಸದಾಗಿರುವಂಥ ಸಚಿವರು, ಶಾಸಕರು ಅಥವಾ 3-4 ಬಾರಿ ಶಾಸಕರಾದವರು, 4-5 ಬಾರಿ ಶಾಸಕರಾದವರು ನಮಗೂ ಕೂಡ ಸಚಿವಗಿರಿ ಕೊಡಿ ಅಂತ. ಅದಕ್ಕಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಬಹಳ ಹೋರಾಟ ನಡೆದಿದೆ. ಹಾಗೆ ಗದಗ ಜಿಲ್ಲೆಯಲ್ಲಿ ಕೂಡ ನಡೆದಿದೆ. ಮೊದಲನೇ ಲಿಸ್ಟಿನಲ್ಲಿ H.K. ಪಾಟೀಲ್ರ ಹೆಸರು ಇರಬೇಕಿತ್ತು, ಇಲ್ಲ. ಸೊ ಹಾಗಾಗಿ ಎರಡನೇ ಲಿಸ್ಟ್ ಇನ್ನೂ ಬರಬೇಕು. 20ರ ನಂತರ ಅದೇನೋ ಹೈಕಮಾಂಡು ಚಿಂತನೆ ಮಾಡ್ತಾ ಇದ್ದಾರೆ. 20ರ ನಂತರ ಎರಡನೇ ಲಿಸ್ಟ್ನಲ್ಲಿ ಯಾರ್ಯಾರು ಸಚಿವರಾಗ್ತಾರೆ ಅವ್ರ ಪ್ರಮಾಣ ವಚನ ಮಾಡಬೇಕು ಅಂತ. ಆದರೆ ಈಗ ಏನಾಗಿದೆ, ಗದಗ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಒಂದು ಯುದ್ಧ, ಆ ರೀತಿ ಸಚಿವಗಿರಿಗೆ ಒಂದು ವಾರ್ ಡಿಕ್ಲೇರ್ ಮಾಡ್ದಂಗಾಗಿದೆ. ಯಾಕೆ ಗೊತ್ತಾ? H.K. ಪಾಟೀಲ್ರು ಅವ್ರನ್ನ ಸಚಿವ ಸಂಪುಟದಲ್ಲಿ ತಗೊಳ್ಬೇಕು, ಅವ್ರ ಮಂತ್ರಿಯನ್ನಾಗಿ ಮಾಡಬೇಕು ಅಂತ ಅವರು ಹಿಂಬಾಲಕರು, ಆಪ್ತರು, ಕಾರ್ಯಕರ್ತರು, ಕಾಂಗ್ರೆಸ್ ವಲಯದವರು ಅವ್ರಿಗೆ ಬೇಕಾದವರು. ಹಾಗೆ G.S. ಪಾಟೀಲ್ರು, ನಾವು ಕೂಡ 4-5 ಬಾರಿ ಶಾಸಕರಾಗಿದ್ದೇವೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೇನೆ, ಅನುಭವ ಇದೆ, ಮತ್ತು ನಾನು ಕೂಡ 1 ಬಾರಿ ಆದರೂ ನಾನು ಸಚಿವ ಆಗಬೇಕು, ನನಗೂ ಕೊಡಿ ಅಂತ ಅವ್ರ ಹಿಂಬಾಲಕರು, ಅವ್ರ ಕಾರ್ಯಕರ್ತರು, ರೋಣದ ಮತಕ್ಷೇತ್ರದಲ್ಲಿರುವಂಥ ಅವ್ರ ಮತದಾರರು, ಕಾಂಗ್ರೆಸ್ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, G.S. ಪಾಟೀಲ್ರು ಹೋರಾಟ ಮಾಡಲಿಕ್ಕೆ ಏನೋ ಅಭ್ಯಂತರ ಇಲ್ಲ. ಕಾರಣ ಏನು ಅಂದ್ರೆ, ಅವ್ರಿಗೆ ಯಾವಾಗಲೂ ಸ್ಪರ್ಧಿ ಅಂದ್ರೆ H.K. ಪಾಟೀಲ್ರು. H.K. ಪಾಟೀಲ್ರು ಯಾವಾಗಲೂ ಮಂತ್ರಿ ಆಗಿದ್ದವರು. ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ 100% H.K. ಪಾಟೀಲ್ರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಜೊತೆಗೆ ಸಚಿವರು, ರಾಜ್ಯದ ಬಹುತೇಕ ದೊಡ್ಡ ಇಲಾಖೆಯಲ್ಲಿ ಅವರು ಸಚಿವರಾಗಿ ಕೆಲಸ ಮಾಡಿದವರು. ಇವತ್ತು G.S. ಪಾಟೀಲ್ರು ಫೈಟ್ ಮಾಡ್ತಾ ಇದ್ದಾರೆ, ಓಕೆ. H.K. ಪಾಟೀಲ್ರು ಫೈಟ್ ಯಾಕೆ? ಇದು ಪ್ರಶ್ನೆ. ಯಾರು H.K. ಪಾಟೀಲ್ರ ಮಂತ್ರಿ ಮಾಡೋದಿಲ್ಲ ಅಂದಾರ? ಇವತ್ತು ಚರ್ಚೆ ಆಗ್ತಾ ಇರೋದಾ? ಇದು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಮುತ್ಸದ್ದಿಗಳು ಹೇಳ್ತಾ ಇದ್ದಾರೆ, H.K. ಪಾಟೀಲ್ ಹಿಂಬಾಲಕರು ಮತ್ತೆ ಆಪ್ತರು ಚರ್ಚೆ ಆಗೋದು. ಇದು ಬಹಿರಂಗವಾಗಿ ಹೇಳಿದ್ರು, ಅವರು ಆಪ್ತತೆ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. H.K. ಪಾಟೀಲ್ರ ಮಂತ್ರಿ ಮಾಡೋದಿಲ್ಲ ಅಂತ ಯಾರು ಹೇಳಿದಾರ? ಯಾಕೆ ಈ ಹೋರಾಟ? ಯಾಕೆ ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ? ಪತ್ರಿಕಾಗೋಷ್ಠಿ, ಪ್ರತಿಭಟನೆ, ಪಾದಯಾತ್ರೆ, ಬೃಹತ್ ಪ್ರತಿಭಟನೆ, ಅದು ಇದು, ನಮಗೆ H.K. ಪಾಟೀಲ್ರಿಗೆ ಮಂತ್ರಿಗಿರಿ ಕೊಡಿ, H.K. ಪಾಟೀಲ್ರ ಮಂತ್ರಿಯನ್ನಾಗಿ ಮಾಡ್ರಿ. ಏನಿದ್ರ ಅರ್ಥ? H.K. ಪಾಟೀಲ್ ಗೌರವ ಏನು, ಅವ್ರ ಸ್ಥಾನಮಾನ ಏನು, ಅವರ ನಾಯಕತ್ವ ಏನು, ಕಾಂಗ್ರೆಸ್ನಲ್ಲಿರುವಂಥ ಅವ್ರದ್ದು ವ್ಯಕ್ತಿತ್ವ ಏನು? CWC ಮೆಂಬರ್ ಆದವರು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಅವರು. ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಇಡೀ ಗಾಂಧಿ ಫ್ಯಾಮಿಲಿಗೆ ಬೇಕಾದವರು. K.H. ಪಾಟೀಲ್ರು ಅವತ್ತು ಇಂದಿರಾ ಗಾಂಧಿ ಅವರು ಆಪ್ತರು. ಕಾಂಗ್ರೆಸ್ ವಲಯದೊಳಗೆ ಆ ಒಂದು ದೊಡ್ಡ ಅವರ K.H. ಪಾಟೀಲ್, D.R. ಪಾಟೀಲ್, H.K. ಪಾಟೀಲ್ ದೊಡ್ಡ ಹೆಸರಿದೆ. ಇಂಥವ್ರಿಗೆ ಮಂತ್ರಿಗಿರಿ ಮಾಡೋದಿಲ್ಲ ಅಂತ ಯಾರು ಅಂದಾರ? ಈಗ ಪ್ರಶ್ನೆ ಇದು. ಯಾಕೆ ಸುಮ್ಮನೆ ಅವರ ತೇಜೋವಧಿ ಆಗುವಂತಹದ್ದು ವ್ಯವಸ್ಥೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಫೈಟ್ ಮಾಡಿದ್ರೆ ಓಕೆ, ಪ್ರತಿಭಟನೆ ಮಾಡಿದ್ರೆ ಓಕೆ, ಹೋರಾಟ ಮಾಡ್ರಿ, ಬೃಹತ್ ಪ್ರತಿಭಟನೆ ಮಾಡ್ರಿ, ಪಾದಯಾತ್ರೆ ಮಾಡ್ರಿ, ರಾಜೀನಾಮೆ ಕೊಡ್ರಿ, ಹೋಗ್ರಿ, ಹೈಕಮಾಂಡ್ ಮುಂದೆ ನಿಮ್ಮ ಭಿನ್ನಹ ಏನದ ಅದನ್ನ ಮಂಡಿಸ್ರಿ. ಆದ್ರೆ ಮಂತ್ರಿ ಮಾಡೋದಿಲ್ಲ ಅಂತ ಯಾರು ಹೇಳ್ಯಾರ? ಸೆಕೆಂಡ್ ಲಿಸ್ಟ್ನಾಗ ಏನೋ ಫಸ್ಟ್ ಲಿಸ್ಟ್ನಾಗ ಬರಲಿಲ್ಲ, ಓಕೆ, ಬರೋದೇ ಇಲ್ಲ, ಕೊಡೋದಿಲ್ಲ ಅಂದ್ರ ಯಾರು? H.K. ಪಾಟೀಲ್ ಮಂತ್ರಿ ಮಾಡೋದಿಲ್ಲ ಅಂತ ಯಾರಾದ್ರೂ ಹೇಳಿದಾರ? ಯಾಕೆ ಹೋರಾಟಿದ್ದು ಅಂದ್ರೆ ಏನು ಗ್ಯಾರಂಟಿ ಐತೆ ನಿಮಗೆ ಮಾಡೋದಿಲ್ಲ ಅಂತ?
ಏನು ಒಂದು ರೋಮರ್ ಏನು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಬಹುತೇಕ ಸ್ಪೀಕರ್ ಆಗಬಹುದು ಎಚ್ ಕೆ ಪಾಟೀಲ್ರು, ಅವ್ರ ಅನುಭವ ಇದೆ, ಅವ್ರ ಮಾತು ಎಲ್ಲರೂ ಕೇಳ್ತಾರೆ, ಶಾಸಕರು, ಯಾಕಂದ್ರೆ ಅವ್ರು ದೊಡ್ಡ ಹಿರಿಯ ನಾಯಕರು ಕಾಂಗ್ರೆಸ್ನ ವಲಯದಲ್ಲಿ, ಬುದ್ಧಿಜೀವಿಗಳು, ಮುತ್ಸದ್ದಿಗಳು, ಹಿಂಗೆಲ್ಲ ಇದೆ. ಸೊ ಹಾಗಾಗಿ ಅವ್ರನ್ನ ಸ್ಪೀಕರ್ ಮಾಡಬಹುದು. ಸ್ಪೀಕರ್ ಏನು ಅಂತ ದೊಡ್ಡ ಲಾಸ್ ಏನಲ್ಲ ಅವ್ರಿಗೆ, ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರಾದವರು ಅವರು. ಸೊ ಅಂಥವ್ರು 1999 7 ತಿಂಗಳಾಗಿದ್ರು ಅವರು. ಇಂಥ ಒಂದು ವ್ಯಕ್ತಿತ್ವ ಅಂತ ಎಚ್ ಕೆ ಪಾಟೀಲ್ರಿಗೆ ಮಂತ್ರಿಗಿರಿ ಕೊಡುವಂತೆ ನೀವು ಹೋರಾಟ ಮಾಡ್ತೀರಿ, ಬೀದಿಗಿಳಿದು ಪತ್ರಿಕಾಗೋಷ್ಠಿ ಮಾಡ್ತೀರಿ, ಪ್ರತಿಭಟನೆ ಮಾಡ್ತೀರಿ, ಹೈಕಮಾಂಡ್ಗೆ ನಾವು ರಾಜೀನಾಮೆ ಕೊಡಿ. ರಾಜೀನಾಮೆ ಯಾರು ಕೊಟ್ಟಿದ್ದೀರಿ? ಒಬ್ಬರ ರಾಜೀನಾಮೆ ಕೊಟ್ರೆ ಎದಕ್ಕೆ ರಾಜೀನಾಮೆ? ಯಾರು ಅವ್ರು ಕೊಡೋ ರಾಜೀನಾಮೆ? ಏನು ಒಂದು 20 ಮಂದಿ ಶಾಸಕರು ಫೈಟ್ ಮಾಡಕತ್ತಾರ? ಏನು ಅವ್ರ ಜೊತೆಗಿದ್ದ ಸಚಿವರು ಫೈಟ್ ಮಾಡಕತ್ತಾರ? ಏನು ದೊಡ್ಡ ದೊಡ್ಡ ಪದಾಧಿಕಾರಿಗಳಿದಾರ? ಇಡೀ ರಾಜ್ಯದ ಕಾಂಗ್ರೆಸ್ ವಲಯದ ಪದಾಧಿಕಾರಿಗಳು ಬಂದಾರ? ಏನಿದೆ ಇದು ಚರ್ಚೆ ನಡೀತಾ ಇದೆ ಅಲ್ರಿ. ಎಚ್ ಕೆ ಪಾಟೀಲ್ರು CWC ಮೆಂಬರ್, ಅವರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಆಹ್ವಾನಿತ ಸದಸ್ಯರಾದವರು. 1992ರಿಂದ 94ರವರೆಗೆ ಜವಳಿ ಮಂತ್ರಿ ಆದವರು. ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ 2 ವರ್ಷ ಜವಳಿ ಮಂತ್ರಿ ಆದವರು. ಅವತ್ತೇ ಅವರು ತಾಕತ್ ತೋರಿಸಿದ್ದಾರೆ. ಸತತ 17 ವರ್ಷ ಮಂತ್ರಿಗಿರಿ ಆಗಿದೆ, 17ರಿಂದ 18 ವರ್ಷ. 2000 ಅವರು 1992ರಿಂದ 94 ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ 2 ವರ್ಷ ಜವಳಿ ಮಂತ್ರಿ. 1999ರಿಂದ 2002 ಅವರು ಜಲಸಂಪನ್ಮೂಲ ಸಚಿವರು. 2003ರಿಂದ 4 ಕೃಷಿ ಸಚಿವರು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು JDS ಅಂಡ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ, ಅವಾಗ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. 2013ರಿಂದ 2018ರವರೆಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ಸಚಿವರು. 2023ರಿಂದ 2026ರವರೆಗೆ ಅಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು, ಶಾಸನ ಸಚಿವರು, ಪ್ರವಾಸೋದ್ಯಮ ಸಚಿವರು, ಗಡಿ ನದಿ ಉಸ್ತುವಾರಿ ಸಚಿವರವರು. ಅಂಥವ್ರು ಎಷ್ಟು 7-8 ಬಾರಿ ಸಚಿವರಾಗಿದ್ದಾರೆ ಅವರು. ಒಂದು ಇಲಾಖೆ ಅಲ್ಲ, ಯಾವ ಇಲಾಖೆನೂ ಎಷ್ಟನೇ ರ್ಯಾಂಕ್ ಇಲಾಖೆ ಕೊಟ್ಟರು ಅವ್ರದ್ದು ಫಸ್ಟ್ ರ್ಯಾಂಕ್ ಮಾಡೋರು. ಅಂತ ಒಬ್ಬ ವ್ಯಕ್ತಿತ್ವ ಇರುವಂತ ನಾಯಕರು, ಉತ್ತರ ಕರ್ನಾಟಕದ ನಾಯಕ ಅಂತ. ಅವಾಗ 1999ರಲ್ಲಿ SM ಕೃಷ್ಣ ಅವ್ರ ಜೊತೆಗೆ ಪಾಂಚಜನ್ಯ ಯಾತ್ರೆ ಮಾಡಿದವರು. ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದವರು. ಅವತ್ತು ಕಾಂಗ್ರೆಸ್ ಬಹಳ ವೀಕ್ ಆಗಿತ್ತು. ಅಂತ ಒಂದು ಹಂತದಲ್ಲಿ ಎಚ್ ಕೆ ಪಾಟೀಲ್ರು SM ಕೃಷ್ಣ ಜೊತೆ ಕೂಡಿ ಪಾಂಚಜನ್ಯ ಯಾತ್ರೆ ಮಾಡೋ ಮೂಲಕ 1999ರಲ್ಲಿ ಸರ್ಕಾರ ರಚನೆ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ಅವಾಗ ಜಲಸಂಪನ್ಮೂಲ ಸಚಿವರಾಗಿದ್ರು. ಇದೇ ಡಿ ಕೆ ಶಿವಕುಮಾರ್ ಅವರು 6 ತಿಂಗಳ ನಂತರ ಅವ್ರಿಗೆ ಮಂತ್ರಿಗಿರಿ ಸಿಕ್ಕಿತ್ತು. ಈಗ ಅವರು ಮುಖ್ಯಮಂತ್ರಿಗಳು. ಇನ್ನೊಂದು ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು, ಡಿ ಕೆ ಶಿವಕುಮಾರ್ ಅವ್ರಿಗೆ ಎಚ್ ಕೆ ಪಾಟೀಲ್ಗೆ ವೈಮನಸ್ಸಿದೆ, ವೈರತ್ವ ಇದೆ, ಅವರು ಶತ್ರುಗಳು. ಹಂಗೇನಿಲ್ಲ. ಯಾರು ಹೇಳಿದ್ರು ಅದನ್ನ? KPCC ಪ್ರೆಸಿಡೆಂಟ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಸೀದಾ ಎಚ್ ಕೆ ಪಾಟೀಲ್ ಮನೆಗೆ ಹೋಗಿ ಬುಕ್ಕೆ ಕೊಟ್ಟು ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರ. ಯಾರಿಗೆ ಗೊತ್ತಿದು? ಏನೋ ಒಂದು ಚರ್ಚೆ ಮಾಡೋದು ಅಲ್ರಿ. 17 ವರ್ಷಗಳ ಕಾಲ ಯಾವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಅವಾಗ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು. ಇನ್ನು ಬಿಜೆಪಿ ಒಳಗೆ ಏನ್ ಹೇಳ್ರಿ, JDS ಮತ್ತು ಬಿಜೆಪಿ ಒಳಗೆ 9 ಮಂದಿ ಸಚಿವರಾಗ್ಯಾರ ಗದಗ ಜಿಲ್ಲೆದಾಗ. 97 ಆಗಸ್ಟ್ 24ಕ್ಕೆ 1997 ಆಗಸ್ಟ್ 24 ಗದಗ ಜಿಲ್ಲಾ ಆಯ್ತು. ಅವಾಗ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಮೊದಲನೇದ್ದು SS ಪಾಟೀಲ್. ಅದಾದ ಮೇಲೆ 2006ರಲ್ಲಿ ಸಮ್ಮಿಶ್ರ ಸರ್ಕಾರ. ಅವಾಗ ಬಾಲಚಂದ್ರ ಜಾರಕಿಹೊಳಿ ಅವರು ಬಂದರು. ನಂತರ ಶ್ರೀರಾಮುಲು ಅವರು 2010 ಮಟ್ಟ ಇದ್ರು ಯಡಿಯೂರಪ್ಪನ ಸರ್ಕಾರದಲ್ಲಿ, ಮತ್ತೆ ಮಂತ್ರಿಯಾಗಿ ಬಂದರು. ಅದಾದ ಮೇಲೆ CC ಪಾಟೀಲ್ರು. CC ಪಾಟೀಲ್ ಬಹುತೇಕ 2-3-4 ಸಲ ಏನೋ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದರು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ PWD ಮಿನಿಸ್ಟರ್ ಆದರು. ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಮಂತ್ರಿ ಆದರು, 3ನೇ ಬಾರಿ ಆದಾಗೂ ಮಂತ್ರಿ ಆದರು. ಸೊ ಹೀಗೆ ಅಲ್ಲಿಂದ ಒಂದ್ಸಲ ಏನಾಯ್ತು, SS ಪಾಟೀಲ್ರು, ಬಾಲಚಂದ್ರ ಜಾರಕಿಹೊಳಿ ಅವರು, ಶ್ರೀರಾಮುಲು ಅವರು, CC ಪಾಟೀಲ್ರು, ಮುಂದೆ N ಮಹೇಶ್ ಅವರು ಆದರು. ಎಜುಕೇಶನ್ ಮಿನಿಸ್ಟರ್ ಇದ್ರು N ಮಹೇಶ್ ಅಂತ. ಅವರು ಆದಮೇಲೆ BC ಪಾಟೀಲ್ರು ಬಂದರು. BC ಪಾಟೀಲ್ರು ಆದಮೇಲೆ ನಮ್ಮ ಎಚ್ ಕೆ ಪಾಟೀಲ್ರು ಈಗ
ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ರು. ಒಂದು ಸಲ ಕಳಕಪ್ಪ ಬಂಡಿಯವರಾಗಿದ್ದರು. 9 ಮಂದಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ 14.5 ವರ್ಷ ಎಸ್ ಕೆ ಪಾಟೀಲ್ರೇ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು. ಅವರು ಒಟ್ಟು 17.5 ವರ್ಷ ಮಂತ್ರಿಗಿರಿ ಮಾಡಿದ್ದಾರೆ, ಸಚಿವರಾಗಿದ್ದಾರೆ. ಅದರಲ್ಲಿ 14.5 ವರ್ಷ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು. ಇಂಥ ಉಸ್ತುವಾರಿ ನಮ್ಮ ಎಚ್ ಕೆ ಪಾಟೀಲ್ರು ವ್ಯಕ್ತಿತ್ವ ಇರುವಾಗ, ರಾಜಕೀಯ ಅನುಭವ ಇರುವಾಗ, ಆಡಳಿತದ ವ್ಯವಸ್ಥೆ ಇದ್ದಾಗ, ಹೈಕಮಾಂಡಿಗೆ ಹತ್ತಿರ ಇರುವಾಗ ಅವ್ರಿಗೆ ಮಂತ್ರಿ ಬಿಟ್ಟು ಮಾಡ್ಬೋದಾ? ಸ್ಪೀಕರ್ ಆಗ್ಬೋದು, ಮಂತ್ರಿಗಿರಿ ಆಗ್ಬೋದು, ಏನೋ ಆಗ್ಬೋದು. ಆದ್ರೆ ಅವರನ್ನು ಬಿಡ್ತಾರ ಸರ್ಕಾರದಿಂದ ಹೊರಗೆ ಹಾಕಿ? ಅಥವಾ ಇನ್ನೊಂದೇನೋ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಲ್ಲಿ ಆಗ್ಲಿಕ್ಕಿಲ್ಲ, ಹಂಗೆ ಮಾಡ್ಬೋದು. ಸುಮ್ಮನೆ ನಾವೇ ಕಪೋಕಲ್ಪಿತ ಮಾಡಿಕೊಂಡು ಅವ್ರ ವ್ಯಕ್ತಿತ್ವ, ಅವ್ರಿಗೆ ಘನತೆ ಏನದು? ಸುಮ್ಮನೆ ಅವ್ರ ಸಲುವಾಗಿ ಮಂತ್ರಿಗಿರಿ, ಇನ್ನೂ ಮುಖ್ಯಮಂತ್ರಿ ಸಲುವಾಗಿ ನೀವು ಹೋರಾಟ ಮಾಡಿದ್ರೆ ನಮ್ದು ಅಭ್ಯಂತರ ಇಲ್ಲ. ಆದ್ರೆ ಮಂತ್ರಿ ಎಷ್ಟು ಸಲ ಮಂತ್ರಿ ಆಗಿದ್ದಾರೆ ಅವರು? ಎಂತಿಂತ ಇಲಾಖೆ ಮಂತ್ರಿ ಆಗಿದ್ದಾರೆ. ಜಲಸಂಪನ್ಮೂಲ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಇವೆಲ್ಲ ಏನು ಸಣ್ಣ ಪೋಸ್ಟ್ ಇವು? ಸಣ್ಣ ರ್ಯಾಂಕಿಂಗ್ ಇವೆಲ್ಲ? ಇಂಥ ಮಂತ್ರಿ ಆದವರು, ಎಷ್ಟು ವರ್ಷ ಅನುಭವ ಇದ್ದವರು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದವರು. ಜಿ ಎಸ್ ಪಾಟೀಲ್ ಏನು, ನಂದು ಈ ಸಾರಿ ಹೆಚ್ಚು ಕಡಿಮೆ ಕೊನೆ ಅವಧಿ ಇದೆ, 78 ವಯಸ್ಸಾಗಿದೆ. ಸೊ ಹಾಗಾಗಿ ಇನ್ನು 2 ವರ್ಷ ಅವಕಾಶ ಇದೆ, ಏನೋ ಕೊಟ್ಟರೆ ನಾನು ಮಾಡಬೇಕು ಅಂತ ಫೈಟ್ ಮಾಡ್ತಾ ಇದ್ದಾರೆ. ಅವ್ರು ಮಾಡೋದು ಕರೆಕ್ಟ್ ಇದೆ. ಅದಕ್ಕೆ ಎಚ್ ಕೆ ಪಾಟೀಲ್ ಸಪೋರ್ಟ್ ಮಾಡಿದಾರಲ್ಲ. ಬಟ್ ಎಚ್ ಕೆ ಪಾಟೀಲ್ ಮಂತ್ರಿಗಿರಿ ಕೊಡುವಂತ ಹೋರಾಟ ಮಾಡುವಂಥದ್ದು ಏನಿದೆ ಇಲ್ಲಿ? ಯಾರು ಹೇಳಿದ್ರು ನಿಮ್ಗೆ ಮಾಡಕ್ಕ? ಯಾಕಿಷ್ಟು ಹೋರಾಟ? ಇನ್ನು ಎಚ್ ಕೆ ಪಾಟೀಲ್ ಮಂತ್ರಿ ಮಾಡೋದೇ ಇಲ್ಲ ಅಂತ ಯಾರು ಹೇಳಿದಾರ? ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದಾರ? ಹೈಕಮಾಂಡ್ ಹೇಳೈತಾ? ಏನು ಡಿ ಕೆ ಶಿವಕುಮಾರ್ ಹೇಳಿದ್ರ? ಏನು ಬೇರೆ ನಮ್ಮ KPCC ಪ್ರೆಸಿಡೆಂಟ್ ಹೇಳಿದಾರ? ಏನು ಆ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಹೇಳಿದಾರ? KC ವೇಣುಗೋಪಾಲ್ ಹೇಳಿದಾರ? ಯಾರು ಹೇಳಿದಾರ? ಏನಿಲ್ಲ ಅಂದಾಗ ಸುಮ್ಮನೆ ಅವಂತ ದೊಡ್ಡ ವ್ಯಕ್ತಿತ್ವ ಅಂತ ನಮ್ಮ ಎಚ್ ಕೆ ಪಾಟೀಲ್ರ ಮಂತ್ರಿ ಮಾಡ್ರಿ ಅಂತ ಹೋರಾಟ ಮಾಡ್ತಾರಲ್ಲ. ಅಯ್ಯೋ ದೇವ್ರೆ, ಅಂತೂ ಚರ್ಚೆ ಆಗ್ತಾ ಇದೆ. ಸೊ ಹಾಗಾಗಿ ಈಗಾದ್ರೂ ಎಚ್ಚೆತ್ಕೊಳ್ಳಿ. ಎಚ್ ಕೆ ಪಾಟೀಲ್ ಅಷ್ಟು ಸರಳ ವ್ಯಕ್ತಿತ್ವ ಅಲ್ಲ. ಕರ್ನಾಟಕ ಕಾಂಗ್ರೆಸ್ ಆಗಲಿ, ಕಾಂಗ್ರೆಸ್ ಪಕ್ಷದ ವ್ಯವಸ್ಥೆಯಲ್ಲಿ ಬಹುದೊಡ್ಡ ವ್ಯಕ್ತಿತ್ವ ಇರೋರು. ಸೊ ಅವ್ರ ಬಗ್ಗೆ ಏನೋ ಹೋರಾಟ ಮಾಡಬೇಕಾದ್ರೂ ಒಂದು ಸ್ವಲ್ಪ ಚಿಂತನೆ ಮಾಡಬೇಕು. ಹೈಕಮಾಂಡ್ ಅವ್ರ ಬಗ್ಗೆ ಬಹಳ ಗಮನ ಇದೆ, ಮುಖ್ಯಮಂತ್ರಿಗಳ ಗಮನ ಇದೆ, ಸುರ್ಜೇವಾಲಾ ಅವ್ರದ್ದು ಗಮನ ಇದೆ, ಮತ್ತೆ KC ವೇಣುಗೋಪಾಲ್ ಅವ್ರ ಗಮನ ಇದೆ. ಏನು ಅವ್ರು ಸ್ಪೀಕರ್ ಆದ್ರೆ ಅವ್ರು ರಾಜಕೀಯ ಮುಗೋದು ಅಂತ, ಅವ್ರು ಮುಗಿಸೋಕೆ ಯಾರೇನು ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಓಪನ್ ಸೀಕ್ರೆಟ್ ಇದೆ. ಸೊ ಈಗಾದರೂ ಈ ಬಗ್ಗೆ ಗಂಭೀರತೆ ಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಆನಂದ್, ನಮಸ್ಕಾರ.